ಯಾಕಮ್ಮ ಜಾನು ಬೇಜಾರಲ್ಲಿದ್ದೀಯಾ? ಏನಾಯ್ತು? ನೋಡಜ್ಜಿ, ಆ ಸಚಿನ್ ಅವರು ಇವತ್ತೇ ಊರಿಗೆ ಹೋಗ್ಬೇಕಂತೆ, ಅದಕ್ಕೆ ಬೇಜಾರಾಗ್ತಿದೆ. ಅವನಿಗೆ ಏನು ಕೆಲಸ ಇರುತ್ತೋ ಏನೋ, ನೀನಾಗಿ ಬೇಜಾರು ಮಾಡ್ಕೊಂತೀಯಮ್ಮ. ಹೋಗ್ಲಿ ಬಿಡ. ಹಾಗಲ್ಲ ಅಜ್ಜಿ, ಬಂದಾಗಿಂದ ಅವ್ರು ನಮ್ಮ ಜೊತೆನೆ ಜಾಸ್ತಿ ಇರೋದಲ್ವಾ. ನೋಡು, ನಗ್ನಗ್ತಾ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಬೆಳಗ್ಗೆನೂ ನಮ್ಮ ಜೊತೆನೆ ಮಾತಾಡ್ಕೊಂಡು ಹೋದ್ರಲ್ವಾ. ಇವಾಗ ಸಡನ್ ಆಗಿ ಹೋಗ್ಬೇಕು ಅಂತಿದ್ದಾರೆ. ನನಗ್ ಒಂದ್ ಮಾತು ಹೇಳ್ದೆ ಅವ್ರ ಕೈ ಫೋನ್ ಮಾಡಿಸಿದ್ದಾರೆ. ಇದು ತಪ್ಪು ತಾನೆ? ಯಾಕೆ ಸಡನ್ ಆಗಿ ಹೋಗ್ಬೇಕು ಅಂತಿದಾರೋ ಏನೋ, ಅದಕ್ಕೆ ಬೇಜಾರು. ಹೋಗಮ್ಮ, ನೀನು ಯಾವಾಗಲೂ ಹೀಗೆ ಯಾರೇ ಬಂದರು ನಮ್ಮವರು ಅಂತ ಹಚ್ಕೊಂಡ್ಬಿಡ್ತೀಯ. ಹಾಗಂತ ಹೋಗು ಅಂತ ತಡೆಯೋಕ್ಕಾಗುತ್ತೆ ನಮ್ಮ? ಅವರು ಇನ್ನೂ ಒಂದು 15 ದಿನ ಇರ್ತೀನಿ ಅಂತ ಹೇಳಿದ್ರು, ಬೇರೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕು ಅಂತ. ಆದ್ರೆ ಈಗ 2 ದಿನಕ್ಕೆ ಹೋಗ್ಬೇಕು ಅಂತಿದ್ದಾರೆ. ಅದು ಅಲ್ಲದೆ ನಾನು ಅವ್ರ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳೋದಿತ್ತು. ಅವ್ರಿಗೆ ಹೊರಟ್ಬಿಟ್ರೆ ಅದೆಲ್ಲ ಕೇಳೋಕ್ಕೆ ಆಗಲ್ಲ, ಅದೇ ನನಗೆ ಬೇಜಾರು. ಅವ್ರು ಇದ್ದಿದ್ರೆ ಬೆಂಕಿ ಅಣ್ಣನ ಫ್ರೆಂಡ್ನ ಆರಾಮಾಗಿ ಹುಡುಕ್ಬೋದಿತ್ತು, ಈಗ ಅದು ಆಗಲ್ಲ. ಹೋಗ್ಲಿ ಬಿಡಮ್ಮ, ಯಾರ ಋಣ ಎಷ್ಟೆಷ್ಟಿರುತ್ತೋ ಏನೋ ಅಷ್ಟೇ ಕಣಮ್ಮ. ಈಗ ಅವ್ರು ಬಂದಮೇಲೆ ಮಾತಾಡಿಸು, ಅವ್ರ ಮನಸ್ಸು ಬದಲಾಯಿಸ್ಬೋದು. ಸರಿ, ಹಾಗೆ ಮಾಡ್ತೀನಿ. ನೋಡು, ಆ ಮಗುನ ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ತಿಳ್ಕೊ, ಆ ಮಗುನ ಜೋಪಾನ ಮಾಡಿ ಮುದ್ದು ಮಾಡಿ ಸ್ಕೂಲಿಗೆ ಕಳಿಸಿದ ತಕ್ಷಣ ಏನು ಸಿಗುತ್ತೆ ನಿನಗೆ? ಪ್ರತಿಯೊಂದಲ್ಲೂ ಲಾಭ ಹುಡುಕಕ್ಕೆ ಇದೇನು ವ್ಯಾಪಾರನ? ತಾಯಿ ಮಗುವಿನ ಸಂಬಂಧ. ಬಾಯಲ್ಲಿ ತಾಯಿ ಮಗು ಅಂದ್ಬಿಟ್ರಾಗಲ್ಲ. ಆ ಮಗುನ ಅಷ್ಟು ಜೋಪಾನ ಮಾಡೋಕೆ ಯೋಚನೆ ಮಾಡೋ ನೀನು ಆ ಮಗುಗಾಗಿರೋ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿದ್ಯಾ? ಅವ್ರ ಅಪ್ಪನ ಜೊತೆಲಿ ನಿನ್ನ ಮದುವೆ ನಿಶ್ಚಯ ಆಗಿತ್ತು. ಆಕ್ಸಿಡೆಂಟಲ್ಲಿ ಅವರಪ್ಪ ತೀರೋದ್ರು. ಆ ಕರುಣೆಯಿಂದ ಆ ಮಗುನ ತಂದು ಸಾಕ್ತಾ ಇದೆಯಾ? ಆ ಮಗುವಿನ ತಂದೆ ಸಾವು ಕಾರಣ ಯಾರು ಅಂತ, ಆ ಮಗು ಅನಾಥ ಆಗೋಕೆ ಯಾರು ಕಾರಣ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಆ ಮಗುಗೆ ಆ ಮನೆಯಿಂದ ಈ ಮನೆ, ಈ ಮನೆಯಿಂದ ಆ ಮನೆ, ನೆಲೆ ಇಲ್ಲದೆ ಇದ್ದಂಗೆ ಮಾಡಿದಾರಲ್ಲ, ಅವ್ರ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದ್ಯಾ ನೀನು? ನಿನ್ನ ಸ್ವಾರ್ಥಕ್ಕೆ ಆ ಮಗುನ ಸಾಕಿದ್ರೆ ನೀನು ದೊಡ್ಡ ವ್ಯಕ್ತಿ ಆಗಲ್ಲ. ಆ ಮಗು ತಂದೆ ಕೊಂದವ್ರನ್ನ ಹುಡುಕಿ ಆ ಮಗುಗೆ ನ್ಯಾಯ ಕೊಡಿಸು, ಅವಾಗ ನೀನು ಅವ್ರ ತಾಯಿ ಅಂತ ನಾನು ಒಪ್ಕೋತೀನಿ. ನಾನು ಹೇಳಿದ ಅರ್ಥ ಆಯ್ತು ತಾನೆ? ಅರ್ಥ ಆಗಿಲ್ಲ ಅಂದರೆ ಈಗಲೇ ಮಗುನ ಕರ್ಕೊಂಡೋಗಿ ಅವ್ರ ಅತ್ತೆ ಮಾವನ ಮನೇಲಿ ಬಿಟ್ಬಿಡು. ಆ ಮಗುಗೊಂದು ನೆಲೆನಾದರೂ ಸಿಗುತ್ತೆ. ಇಲ್ಲ ಅಂದರೆ ನೆಲೆ ಇಲ್ಲದೆ ಇರೋ ನಿನ್ನ ಜೊತೆಲಿದ್ರೆ ಮುಂದೆ ಆ ಮಗು ಭವಿಷ್ಯಕ್ಕೂ ಒಂದು ನೆಲೆ ಸಿಕ್ಕಲ್ಲ. ಅರ್ಥ ಮಾಡ್ಕೊ. ಚಿನ್ನುಮರಿ, ಜಿ ಬಂದ್ರಾ? ಆಯ್ತು ಆಫೀಸ್ ಎಲ್ಲ? ಅಯ್ಯೋ, ಯಾಕೆ ಇವ್ರು ಇಷ್ಟೆಲ್ಲಾಗಿದ್ದಾರೆ? ನೀವು ಆಫೀಸಲ್ಲಿ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ವಾ? ಇಲ್ಲ, ಹಾಗೇನಿಲ್ಲ. ತುಂಬ ಮಾತಾಡಿದ್ವಿ, ತಿಳ್ಕೊಬೇಕಾದನ್ನೆಲ್ಲ ತಿಳ್ಕೊಂಡಿದ್ದೀನಿ. ಹಾಂ, ಏನು ಹಾಗಂದ್ರೆ? ನಂಗೆ ನೀವು ಹೇಳಿದ್ದೆ ಅರ್ಥ ಆಗಲಿಲ್ಲ. ಚಿನ್ನುಮರಿ ಬೆಳಗ್ಗಿಂದ ಹೊರಗಡೆ ಸುತ್ತಾಡಿ ಸುಸ್ತಾಗಿದ್ದಾನೆ, ಸ್ವಲ್ಪ ರೆಸ್ಟ್ ಮಾಡಿಬಿಡಿ.
ಹೌದು ಹೌದು, ರೆಸ್ಟ್ ಮಾಡಿ ಹಾಗಿದ್ರೆ. ಆಮೇಲೆ ನೀವೇನು ಇವತ್ತೇ US ಗೆ ಹೊರಡ್ತೀನಿ ಅಂತ ಹೇಳಿದ್ರಂತೆ, ಯಾಕೆ ನಮ್ಮ ಮನೆ ಇಷ್ಟು ಬೇಗ ಬೇಜಾರಾಗೋಯ್ತಾ, ಇಲ್ಲ ನಾವೇ ಬೋರ್ ಆಗೋದ್ವಾ? ಸಾರಿ, ಆ್ಯಕ್ಚುಲಿ ನಾನು ಇವತ್ತೇ ಹೋಗಬೇಕಿತ್ತು, ಬಟ್ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಸೊ ಇವತ್ತು ಹೋಗ್ತಿಲ್ಲ. ಅಲ್ಲ, ನಾನು ಹೋಗಲೇಬೇಕು ಅಂದರೆ ಹೇಳಿ, ಐ ವಿಲ್ ಲೀವ್. ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನಮ್ಮ ಮನೆ ಅತಿಥಿ, ನಿಮಗೆ ನಾವು ಹೋಗು ಅಂತ ಹೇಳಕ್ಕಾಗುತ್ತಾ? ಓ, ನೀವು ತಮಾಷೆ ಮಾಡ್ತಿದ್ದೀರಾ? ನೋಡಿ, ನೀವು ತಮಾಷೆ ಮಾಡ್ತಿದ್ದೀರಾ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ, ನಿಜ ಅನ್ಕೊಂಡ್ಬಿಟ್ಟೆ. ಸರಿ ಸರಿ, ಮೊದಲು ಊಟ ಮಾಡಿಬಿಡೋಣ, ಅದಾದಮೇಲೆ ನೀವು ರೆಸ್ಟ್ ಮಾಡಿ ಒಟ್ಟಿಗೆ. ಇಲ್ಲ ಇಲ್ಲ, ನಾವು ಬರ್ತಾನೆ ಮಾಡ್ಕೊಂಡು ಬಂದ್ವಿ. ಅದು ಅಲ್ಲದೆ ಮನಸ್ಸು ಸರಿ ಇಲ್ದಿದ್ದಾಗ ಏನು ಮಾಡೋಕ್ಕೆ ಮನಸ್ಸು ಬರಲ್ಲ. ರೀ, ಏನಾಯ್ತು ಇವ್ರಿಗೆ? ಏನೋ ಮನ್ಸು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟು ಲವಲವಿಕೆಯಿಂದ ಇದ್ರು, ಸಡನ್ ಆಗಿ ಏನಾಯ್ತು? ಚಿನ್ನುಮರಿ, ನೀವು ಯಾಕೆ ಅವನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಿ? ಮೊದಲಿಂದಾನು ಹೀಗೆ ಸಣ್ಣ ಸಣ್ಣ ವಿಷಯಕ್ಕೂ ಮುನಿಸ್ಕೋತಾ ಇರ್ತಾನೆ. ಇವತ್ತು ನೋಡಿ, ಆಫೀಸ್ನಲ್ಲಿ ತುಂಬ ಹೊತ್ತು ಮಾತಾಡೋಕ್ಕಾಗಲಿಲ್ಲ, ಕೆಲಸ ಜಾಸ್ತಿ ಇತ್ತು ಅಂತ ಹೀಗೆ ಮುನಿಸ್ಕೊಂಡಿದ್ದೆ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಸರಿ ಹೋಗ್ತಾನೆ, ಡೋಂಟ್ ವರಿ. ಬನ್ನಿ, ನೀವು ಬನ್ನಿ. ಹಲೋ, ನೀವಾದ್ರೂ ಊಟ ಮಾಡ್ತಿರೋ ಇಲ್ವೋ? ನೀವು ಮಾಡಿರೋ ಅಡುಗೆ ಕೈ ರುಚಿ ನೋಡದೇ ಇರ್ತೀನ, 2 ತುತ್ತಾದರೂ ತಿಂತೀನಿ, ಅವಾಗ ನಂಗೆ ಸಮಾಧಾನ ಆಗುತ್ತೆ. ಓಕೆ, ಬನ್ನಿ, ಡಬ್ಬಿ ಒಳಗಿರ್ತೀನಿ. ಆದರೆ ಒಂದು ತಿಳ್ಕೊ, ಆ ಮಗುನ ಜೋಪಾನ ಮಾಡಿ ಮುದ್ದು ಮಾಡಿ ಸ್ಕೂಲಿಗೆ ಕಳಿಸಿದ ತಕ್ಷಣ ಏನು ಸಿಗುತ್ತೆ ನಿನಗೆ? ಅವ್ರ ಅಪ್ಪನ ಜೊತೆಲಿ ನಿನ್ನ ಮದುವೆ ನಿಶ್ಚಯ ಆಗಿತ್ತು. ಆಕ್ಸಿಡೆಂಟಲ್ಲಿ ಅವರಪ್ಪ ತೀರೋದ್ರು. ಆ ಕರುಣೆಯಿಂದ ಆ ಮಗುನ ತಂದು ಸಾಕ್ತಾ ಇದೆಯಾ? ಆ ಮಗುವಿನ ತಂದೆ ಸಾವು ಕಾರಣ ಯಾರು ಅಂತ, ಆ ಮಗು ಅನಾಥ ಆಗೋಕ್ಕೆ ಯಾರು ಕಾರಣ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಿನ್ನ ಸ್ವಾರ್ಥಕ್ಕೆ ಆ ಮಗುನ ಸಾಕಿದ್ರೆ ನೀನು ದೊಡ್ಡ ವ್ಯಕ್ತಿ ಆಗಲ್ಲ. ಆ ಮಗು ತಂದೆ ಕೊಂದವ್ರನ್ನ ಹುಡುಕಿ ಆ ಮಗುಗೆ ನ್ಯಾಯ ಕೊಡಿಸು. ಭಾವನಮ್ಮ, ಖುಷಿ, ಏನಾಯ್ತು ಪುಟ್ಟ? ಏನಾದರೂ ನೆನಪಾಯ್ತಾ? ಭಯ ಪಟ್ಕೊಂಡ್ಯಾ? ಭಾವನಮ್ಮ, ನನ್ಗಪ್ಪ ನೆನಪಾದ್ರು. ಮೊದಲು ಅಮ್ಮ ಹೋದ್ರು, ಮತ್ತೆ ಅಜ್ಜಿ, ಮತ್ತೆ ಅಪ್ಪ ನನ್ನ ಬಿಟ್ಟೋದ್ರು. ನನಗೆ ಅಪ್ಪ ಬೇಕು ಅನಿಸ್ತಿದೆ ಭಾವನಮ್ಮ. ಅವ್ರು ಯಾಕೆ ನನ್ನ ದೂರ ಮಾಡಿದ್ರು? ಅವ್ರ ಥರ ನೀವು ನನ್ನನ್ನು ಬಿಟ್ಟೋಗಲ್ಲ ತಾನೆ? ಇಲ್ಲ ಪುಟ್ಟ, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ. ನೋಡು ಖುಷಿ, ಭಯ ಪಟ್ಕೋಬಾರ್ದು. ಯಾರೇ ಅಡ್ಡ ಬಂದರೂ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಏನ್ ಭಾವನಾ, ಗಂಡ ಹೆಂಡತಿ ಇಬ್ರು ಮಗುನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಎತ್ಕೊಂಡು ಹೋದ್ರಿ, ಇನ್ನೂ ಮಗುನ್ ಕರ್ಕೊಂಡೇ ಬಂದಿಲ್ಲ? ಬರ್ತೀವಿ. ಅದೇ ಯಾವಾಗ? ನಾಳೆ ಬೆಳಗ್ಗೆನೆ ಕರ್ಕೊಂಡ್ಬರ್ತೀವಿ. ಬೇಗ ಕರ್ಕೊಂಡ್ ಬನ್ನಿ. ಭಾವನಮ್ಮ ಯಾರು? ಯಾರಿಲ್ಲ ಪುಟ್ಟ, ಬಾ ನೀನು ಮಲ್ಕೋ. ಚಿನ್ನುಮರಿ, ಏನಾಯ್ತು? ಯಾಕಿಷ್ಟು ಯೋಚನೆ ಮಾಡ್ತಿದ್ದೀರಿ? ಇನ್ನೇನ್ರಿ, ನಿಮ್ಮ ಫ್ರೆಂಡ್ ಹೇಗೆ ಮಾತಾಡಿದ್ರು ಗೊತ್ತಾ? ಅಲ್ಲ ರೀ, ಹೋಗ್ತಾ ಚೆನ್ನಾಗೇ ಇದ್ರು, ವಾಪಸ್ ಬರೋಷ್ಟರಲ್ಲಿ ಒಂದು ಮಾತು ಆಡ್ತಿಲ್ಲ. ಅಂಥದ್ದು ಏನಾಯ್ತು ಅವ್ರಿಗೆ? ನೀವು ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೋತಾ ಇದ್ದೀರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೋಡಿ, ಅವನಿಗೆ ವರ್ಕ್ ಪ್ರೆಷರ್ ಇದೆ, ಆ್ಯಂಡ್ ಇವತ್ತು ಫ್ಲೈಟ್ ಬೇರೆ ಮಿಸ್ ಆಯ್ತಲ್ವಾ, ಅದಕ್ಕೆ ಹಾಕಿದ್ದಾನೆ. ವರ್ಕ್ ಪ್ರೆಷರ್ ನಿಮಗಿಲ್ವಾ ಹೇಳಿ? ಅಂಥ ದೊಡ್ಡ ಕಂಪನಿ ಬಾಸ್ ನೀವು,
ನೀವೇ ಆ ಥರ ಎಲ್ಲ ಕೋಪ ಬೇರೆಯವ್ರ ಮೇಲೆ ತೋರಿಸ್ಕೊಳಲ್ಲ. ನಿನ್ನ ಜೊತೆ ಇದ್ಕೊಂಡು ಅವ್ರು ಏನು ಬುದ್ಧಿ ಕಲ್ತಿದ್ದಾರೆ ಹೇಳಿ? ಆ ಥರ ಬೇರೆಯವ್ರ ಮೇಲೆ ಕೋಪ ತೋರಿಸ್ಬಾರ್ದು ತಾನೆ. ಚಿನ್ನು ಮರಿ, ಅಂತೂ ನಾನು ಇವ್ರ ಬಗ್ಗೆ ಹೇಳಿದ ಮಾತು ಚೆನ್ನಾಗಿ ವರ್ಕ್ ಆಗ್ತಿದೆ. ಈಗ ಇವ್ರ ತಲೆಗೆ ಸ್ವಲ್ಪ ಹುಳ ಬಿಟ್ರೆ ಒಬ್ರನ್ನೊಬ್ರು ಮಾತಾಡೋದು ಬಿಟ್ಟೇ ಬಿಡ್ತಾರೆ. ಎಸ್ ಜಯಂತ, ಆಗ ನೀನು ಸೇಫು. ನೋಡಿ ಚಿನ್ನು ಮರಿ, ಅದಕ್ಕೆ ಮೊದಲೇ ನಾನು ಹೇಳಿದ್ದು ನಿಮಗೆ, ಅವನು ಸ್ವಲ್ಪ ಮೂಡಿ ಫೆಲೋ, ಮೂಗೋಪ ಜಾಸ್ತಿ. ಎಷ್ಟೊಂದು ಸಲ ಅವನಿಗೆ ಕೋಪ ಬಂದಾಗ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ, ಜಗಳಕ್ಕೆ ನಿಂತು ಬಿಡ್ತಾನೆ. ಅದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ. ಈಗ ಅವನ ಪಡವನ್ನು ಬಿಟ್ಬಿಡೋಣ. ಹೊರಟು ನಿಂತಿದ್ದಾನೆ, ಲೆಟ್ ಹಿಮ್ ಗೋ. ಅಲ್ಲ ರೀ, ಅದು ಹೇಗಾಗುತ್ತೆ ಹೇಳಿ? ನಮ್ಮ ಮನೆಗೆ ಅಪರೂಪಕ್ಕೆ ಬಂದಿದ್ದಾರೆ, ಹಾಗಿದ್ಮೇಲೆ ಅವ್ರು ನಮ್ಮ ಮನೆಯವರೇ ಆಗ್ಬಿಟ್ಟಿದ್ದಾರೆ. ಹೀಗೆಲ್ಲ ಆಡಿದಾಗ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ? ನಾನೊಂದ್ಸತಿ ನಾಳೆ ಮಾತಾಡಿ ನೋಡ್ತೀನಿ. ಬೇಡ ಚಿನ್ನು ಮರಿ, ನೋಡಿ ನಾನು ತುಂಬ ಹತ್ತಿರದಿಂದ ನೋಡಿರುವಂಥ ವ್ಯಕ್ತಿ ಅವನು. ಯಾವ ಕ್ಷಣಕ್ಕೆ ಹೇಗೆ ಬೇಕಾದ್ರೂ ಬದಲಾಗ್ಬಿಡ್ತಾನೆ. ಅವನ ಮಾತುಗಳಲ್ಲಿ ಸತ್ಯಕ್ಕಿಂತ ಹೆಚ್ಚಾಗಿ ಬರೀ ಸುಳ್ಳಿರುತ್ತೆ. ಆದರೆ ಆ ಸುಳ್ಳನ್ನು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಎದುರುಗಡೆ ಇರೋರನ್ನ ಇಂಪ್ರೆಸ್ ಮಾಡೋದಕ್ಕೆ, ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಏನು ಬೇಕಾದರೂ ಹೇಳ್ತಾನೆ. ಅದಕ್ಕೆ ನಾನು ಹೇಳಿದ್ದು, ತುಂಬ ಮಾತಾಡೋಕೆ ಹೋಗಬೇಡಿ, ಅವಾಯ್ಡ್ ಮಾಡಿ ಅಂತ. ಸರಿ, ಹಾಗೆ ಮಾಡ್ತೀನಿ. ಸರಿ, ಮಲ್ಕೊಳ್ಳಿ, ಬನ್ನಿ. ಆಯ್ತು. ನಿನ್ನೆ ರಾತ್ರಿನ ನೀರು ಹಾಕಿದ್ದೀನಿ ತಾನೆ, ಫೈನ್ ಸ್ಪ್ರೇ ತೊಗೊಂಡ್ಬಂದೆ. ಏನ್ ಮಾಡ್ತಿದ್ದಾನೆ ಅವನು? ಇಷ್ಟೊತ್ತಿನಲ್ಲಿ ಮನೆ ಕ್ಲೀನ್ ಮಾಡ್ತಿದ್ದಾನ? ಅದು ನನಗೆ ಗೊತ್ತು. ಚಿನ್ನು ಮರಿ ಹಾಗೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಹಾಂ, ಹೌದು, ನೀವ್ಯಾರು ಹೇಳಬೇಕಾಗಿತ್ತು. ಹೌದು, ಅಷ್ಟು ಸುಲಭವಾಗಿ ಬಂದವ್ರನ್ನ ನಂಬಬಾರ್ದು ಅಂತ ಹೇಳಬೇಕಾಗಿತ್ತು. ಮೂರನೇವ್ರು ಬಂದ ತಕ್ಷಣ ನಂಬಿಡ್ತಾರೆ. ಜಗತ್ತಷ್ಟು ಸುಲಭ ಇಲ್ಲ, ಹಾಗೆ ನಂಬಾರ್ದು ಅಂತ ಹೇಳಿದ್ರೆ ಕೇಳಿರೋರು ತಾನೆ. ಐ ನೋ ಅವರು ನಗ್ನಗ್ತಾ ಇನ್ನೊಬ್ಬರ ಜೊತೆ ಮಾತಾಡೋದನ್ನ ನಂಗೆ ಸಹಿಸೋಕ್ಕಾಗೋದಿಲ್ಲ. ಅವ್ರ ಖುಷಿ ನನಗೆ ಸ್ವಂತ, ನನಗೆ ಮಾತ್ರ ಸ್ವಂತ. ಜೋರಾಗಿ ಮಾತಾಡಬೇಡಿ, ಅಜ್ಜಿಗೆ ಎಚ್ಚರ ಆಗ್ಬಿಡುತ್ತೆ. ಹೌದೌದು, ಐ ಹ್ಯಾವ್ ಪ್ಲ್ಯಾನ್ಡ್ ಫಾರ್ ಆಲ್ ಆಫ್ ದ್ಯಾಟ್ ಆಲ್ರೆಡಿ. ನಾಳೆ ಬೆಳಗ್ಗೆಯಿಂದ ಸಚಿನ್ನು ಚಿನ್ನುಮರಿ ಮೊದಲಿನ ಥರ ಮಾತಾಡಲ್ಲ. ಇನ್ನೇನು ಅವನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಹೊರಡ್ತಾನೆ. ಹೊರಡದೆ ಹೋದರೆ ನಾನೇ ಕಳಿಸ್ತೀನಿ.
ಈ ಅಜ್ಜಿ ಒಬ್ರು ಹೋಗ್ಬಿಟ್ರೆ ನಾನು ಚಿನ್ನಮರಿ ಮತ್ತೆ ಇಬ್ಬರೇ ಆಗ್ತೀವಿ ನಮ್ಮ ಪ್ರಪಂಚ. ಯಾಕೋ ನೀವು ನಡವಳಿಕೆನೆ ಅರ್ಥವಾಗ್ತಿಲ್ವಲ್ಲ. ಇವನೇ ಮನೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಮನೆ ಕೆಲಸದವರು ಬರಲ್ವಾ? ಏನಿದು ಒಂದು ಅರ್ಥವಾಗ್ತಿಲ್ವಲ್ಲ. ಹಾಂ, ಲಕ್ಷ್ಮಿ, ಒಂದು ಲೋಟ ಕಾಫಿ ಕೊಡು. ತಂದೆ ರೀ ತಗೊಳ್ಳಿ. ಕೆಲ್ಸ ಹೇಗಿತ್ತು ರೀ? ಚೆನ್ನಾಗಿತ್ತು ಲಕ್ಷ್ಮಿ, ಏನು ತೊಂದರೆ ಇಲ್ಲ, ಆರಾಮಾಗಿತ್ತು. ಅಪ್ಪ, ಏನಪ್ಪ ರಾತ್ರಿ ಎಲ್ಲೂ ಕಾಣಿಸ್ಲಿಲ್ಲ, ಎಲ್ಲಿ ಹೋಗಿದ್ರಿ? ಅಪ್ಪ, ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಸೈಲೆಂಟ್ ಆಗ್ಬಿಟ್ರಲ್ಲ, ಏನಾಯ್ತು? ಆರಾಮಾಗಿದ್ದೀರಾ? ಇನ್ನೆಲ್ಲಪ್ಪ ಹೋಗ್ತೀನಿ, ಆಟೋ ಮೇಲೆ ಹೋಗಿದ್ದೆ. ಯಾಕಪ್ಪ ಇಷ್ಟೊಂದು ಕಷ್ಟಪಡ್ಬೇಕು ನೀವು? ಹಗಲು ರಾತ್ರಿ ಆಟೋ ಓಡಿಸೋ ಅವಶ್ಯಕತೆ ಏನಿದೆ ನಿಮಗೆ? ಅವಶ್ಯಕತೆ ಇದೆಯಪ್ಪ. ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಎಲ್ಲಾನು ಮಾಡಿಸುತ್ತೆ. ಅಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು. ಈ ವಯಸ್ಸಲ್ಲಿ ಇಷ್ಟೊಂದು ಕಷ್ಟಪಟ್ಟರೆ ನಿಮ್ಮ ಹೆಲ್ತ್ ಏನಾಗಲ್ಲ ಹೇಳಿ? ಹೌದು ಮಾವ, ಹರಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಈ ವಯಸ್ಸಲ್ಲಿ ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೊಳ್ಬೇಕು ಹೇಳಿ? ಓಹೋ, ಏನು ಇವಳು ಗಂಡ ಮಾವನ ಖರ್ಚಿಗೆ ದುಡ್ಡನ್ನ ತೆಗೆದು ಕೊಡೋರ್ ಥರ ಏನೇನೋ ಕೇಳ್ತಿದ್ದಾರೆ. ಅಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಸುಮ್ಮನೆ ಅದ್ರಿ? ಏನಾದರೂ ಮಾತಾಡಿ. ಏನು ಮಾತಾಡ್ಲಪ್ಪ ಹರಿ? ನೋಡು, ನಿನಗೊಂದು ಮಗು ಹುಟ್ಟಿ ನಿನ್ನ ಸಂಸಾರ ದೊಡ್ಡದಾಗತ್ತೆ ನೋಡು, ಆಗ ನಿನಗೆಲ್ಲ ಅರ್ಥ ಆಗತ್ತೆ. ನಾನೇನು ಮಾಡ್ತೀನಿ, ಯಾಕೆ ಮಾಡ್ತೀನಿ ಎಲ್ಲ ನಿನಗೆ ಗೊತ್ತಾಗತ್ತೆ. ಮನುಷ್ಯ ಅಂದಮೇಲೆ ವಯಸ್ಸಾಗತ್ತಪ್ಪ, ಹಾಗಂತ ಸುಮ್ಮನೆ ಮನೇಲಿ ಕೂತಿರೋಕ್ಕಾಗತ್ತಾ? ಏನಾದರೂ ಮಾಡ್ತಾ ಇರ್ಬೇಕು. ನನ್ನ ವಿಷಯ ಬಿಡಿ, ಸಿಂಚನ ಯಾಕಮ್ಮ ನಿನ್ನ ಆಫೀಸ್ ಟೈಮ್ ಆಗಿಲ್ವಾ? ಈಗ ಹೋಗ್ತಾ ಇದೀನಿ ಮಾವ. ಸರಿಪ್ಪ, ನಾನು ಸಿಂಚನನ್ನ ಡ್ರಾಪ್ ಮಾಡಿ ಬರ್ತೀನಿ. ಆಯ್ತಪ್ಪ, ಒಳ್ಳೇದಾಗಲಿ, ಹುಷಾರು. ಬರ್ತೀನಿ ಮಾವ, ಬರ್ತೀನತ್ತೆ. ಬರ್ತೀನಮ್ಮ. ಅದಕ್ಕೆ ಹುಷಾರಪ್ಪ ರೀ. ಅವರಿಬ್ರು ಹಾಕಿ ಕೇಳಿದ್ದಕ್ಕೆ ಏನು ಬೇಜಾರು ಮಾಡ್ಕೋಬೇಡಿ. ಬೇಜಾರು ಯಾಕೆ ಲಕ್ಷ್ಮಿ? ಅವ್ರೇನು ಕೇಳಬಾರ್ದೇನು ಕೇಳಲಿಲ್ವಲ್ಲ. ಸಚನಾ, ಸಚನಾ, ಜಾನು, 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 ಏನೋ ಮಾತಾಡ್ತಿಲ್ಲ. ಸಚಿನ್ ಅವರೇ, ಸಚಿನ್ ಅವರೇ, ಸಚಿನ್ ಅವರೇ,
ಯಾಕೇನಾಯ್ತು? ಆಗ್ಲಿಂದ ಅಜ್ಜಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರೀತಾನೆ ಇದ್ದಾರೆ, ಯಾಕೆ ಕೇಳಿಸ್ತಿಲ್ವಾ? ಯಾಕೇನಾಯ್ತು ಸಚಿನ್ ಅವರೇ? ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ, ಏನೋ ಒಂಥರ ಡಲ್ ಆಗಿದ್ದೀರಲ್ಲ, ಅದೇನಾಯ್ತು ಅಂತ ಹೇಳ್ಬಾರ್ದಾ? ಯಾಕಪ್ಪ ನೀನು ನಮ್ಮ ಜೊತೆಲ್ಲೂ ಮಾತಾಡ್ತಿಲ್ಲ? ಯಾರಾದ್ರೂ ಏನಾದ್ರು ಅಂದ್ರ? ರೀ 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 ನೋಡ್ರಿ, ಎಷ್ಟು ಮಾತಾಡ್ಸಿದ್ರು ಅವ್ರು ಯಾರ ಹತ್ರನೂ ಒಂದು ಮಾತು ಆಡ್ತಿಲ್ಲ. ನಿಜ ಹೇಳಿ, ನೀವೇನಾದರೂ ಅಂದ್ರಾ? ಚಿನ್ನು ಮರಿ, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಾನು ಯಾಕೆ ಅವ್ರಿಗೇನಾದರೂ ಹೇಳಿ? ಮತ್ತು ಯಾಕೆ ಅವ್ರೇನು ಮಾತಾಡ್ತಿಲ್ಲ? ನಾವೇ ಮಾತಾಡಬೇಡಿ ಅಂದ್ರೂ ಪಟಪಟ ಅಂತ ಮಾತಾಡ್ತಾರವರು. ಅಂಥದ್ರಲ್ಲಿ ಇವಾಗ ನೋಡಿ ಹೇಗೆ ಪುಷ್ಪಟಾಕಿ ಆಗಿದ್ದಾರೆ ಅಂತ. ಏನಪ್ಪ ಸಚಿನ, ನೀನೇ ಹೇಳ್ಬಿಡು ಏನಾಯ್ತು ಅಂತ. ಇಲ್ಲದೆ ಹೋದರೆ ನನ್ನ ಮೇಲೆ ಸುಮ್ಮನೆ ಅನುಮಾನ ಪಡ್ತಾರೆ.